ನಿಮಗೆ ಕಡಿಮೆ ಮಾಡಿ ವರ್ಷಕ್ಕೆ ಸಂಬಳ ಕೊಡೋದು ಹೇಳಿದ್ರಲ್ಲ ಅವರು. ನಾನು ರಿಪೀಟ್ ಮಾಡ್ತಾ ಇಲ್ಲ. ಇದು ಎಲ್ಲರಿಗೂ ಪ್ರಪ್ರಥಮವಾಗಿ ಹಿಮಾಚಲ ಪ್ರದೇಶ ಹರಿಯಾಣದು ಅಲ್ಲಿ ಏನ್ ಮಾಡ್ಯಾರ ಅದನ್ನೆಲ್ಲ ಕಾಪೀಸ್ ತರ್ಸಂತ ಡೈರೆಕ್ಷನ್ ಕೊಟ್ಟಾರಿಲ್ರಿ, ನಿರ್ದೇಶನ ಕೊಟ್ಟಾರ. ಅವ್ರು ಇಮಿಡಿಯೇಟ್ಲಿ ಅವ್ರು ಯಾವ ರೀತಿ ಸೇವಾ ಪದ್ಧತಿ ಕೊಟ್ಟಾರ ಅದನ್ನ ಮಾಹಿತಿಯನ್ನ ತರಿಸಲಿಕ್ಕೆ ಹೇಳಿದ್ದಾರೆ. ಮತ್ತೆ ಏನ್ ನೇಮಕಾತಿ ಒಳಗ ನೀವು ಏನಪ್ಪಾ ಅಂದ್ರೆ 50% ರಿಸರ್ವೇಶನ್ ಇರ್ಬೋದು, ವೇಟೇಜ್ ಇರ್ಬೋದು. ಮೇಡಮ್ ಅವ್ರು ಬಂದ್ರೆ ಖುಷಿ ಆಗ್ತಾರೆ, ಅರ್ಥ ಆಯ್ತಲ್ಲ? ಅವ್ರು ಬಂದ್ರೆ ಖುಷಿ ಆಗ್ತಾರೆ. ಆಫೀಸ್ ದೂರ ಇಲ್ಲ. ನಾವು ಕೂಡ ವಿನಂತಿ ಮಾಡ್ಕೊತೀವಿ ಮೇಡಮ್ ಅವ್ರಿಗೆ, ನೀವು ಕೂಡ ವಿನಂತಿ ಮಾಡ್ರಿ. ಪುಟ್ಟಣ್ಣವ್ರದಾರ ಹಿರಿಯರು, ಅವರು ಕೂಡ ಹೇಳ್ತಾರ. ಯಾಕಂದ್ರೆ ಸರಿಯಾದಂತ ನೋವು ಕಷ್ಟ ಸುಖ ಏನದಾವು ಅವ್ರಿಗೆ ತಿಳ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಒಟ್ಟಾರೆ ನಿಮ್ಮೆಲ್ಲರ ಬೇಡಿಕೆಗಳನ್ನ ಪುಟ್ಟಣ್ಣವರ ನೇತೃತ್ವದೊಳಗೆ ನಾವೆಲ್ಲ ಪಕ್ಷದ ವಿಧಾನ ಪರಿಷತ್ ಸದಸ್ಯರು ಸುಧಾಕರ್ ಮೇಲೆ, ಶಿಕ್ಷಣ ಸಚಿವರ ಮೇಲೆ ಒತ್ತಡ ತಂದು ಆದಷ್ಟು ಬೇಗನೆ ನಿಮ್ಮ ಬೇಡಿಕೆಗಳು ಈಡೇರಿದ್ದೊಳಗೆ ನಾವೆಲ್ಲರೂ ಕೂಡ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅನ್ನೋ ಮಾತನ್ನ ಈ ಸಂದರ್ಭ ಹೇಳ್ತಾ, ಈಗ ನಾ ಬರೋಕಿನ ಪೂರ್ವದೊಳಗೆ ಸಚಿವರ ಜೊತೆಗೆ ಮಾತಾಡಿದೆ. ನಾನು ನಿಮ್ನೇನ್ ಬೇಡಿಕೆ ಪಟ್ಟಿ ಆಗಲೇ ಸುಧಾಕರ್ ಸರಿ ಮುಟ್ಟ್ಯದ ಅಷ್ಟೇ ಅಲ್ಲ, ಮುಟ್ಟಿ ಅವ್ರ ಇನ್ಸ್ಟ್ರಕ್ಷನ್ ಕೊಟ್ಟಾರಿಲ್ರಿ. ಓಕೆ, ಸುಧಾಕರ್ ಸರ್ ಡೈರೆಕ್ಟರ್ಗೆ ಟೆಂಟ್ಗೆ ಹೋಗಿ ನಮ್ಮೆಲ್ಲ ಅಖಿಲ ಕನ್ನಡ ಸರ್ಕಾರಿ ಪಾಲಿಟೆಕ್ನಿಕ್ನ ಅತಿಥಿ ಉಪನ್ಯಾಸಕರುಗಳ ಎಲ್ಲ ಗೌರವದ ಪದಾಧಿಕಾರಿ ಮಿತ್ರರೇ, ಯಶವಂತ್ ಅವರು, ಪ್ರವೀಣ್, ವಿನೋದ್, ಇತರ ಎಲ್ಲ ಮುಖಂಡರು ಹಾಗೂ ಸೇರಿದಾಗ ನನ್ನೆಲ್ಲ ಉಪನ್ಯಾಸಕಿ ಬಂಧುಗಳೇ, ಸ್ನೇಹಿತರೆ, ನಿಮಗೆ ಎಲ್ಲರೂ ಕೂಡ ಈಗ ಸಂಕ್ರೂರವರು ತಿಳಿಸೋರು. ನಾನಂತೂ ತುಂಬ ಪ್ರಾಕ್ಟಿಕಲ್. ಎಷ್ಟು ಜನ ಗೊತ್ತಿದೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ನಾನು ತುಂಬ ಪ್ರಾಕ್ಟಿಕಲ್ಲು. ಯಾಕಂದ್ರೆ ನಾನು ವಿದ್ಯಾರ್ಥಿ ಚಳುವಳಿಯಿಂದ ಮೇಲ್ ಬಂದವನು, ವಿದ್ಯಾರ್ಥಿ ಸಂಘಟನೆ ಮೇಲ್ ಬಂದಿರ್ತಕ್ಕಂಥ. ನಾನು ಅದೊಂದು ಹೇಳೋದು ಇದೊಂದು ಹೇಳೋದು ಎಲ್ಲ ಮಾಡಲ್ಲ. ನಾವು ಸಂಕ್ರೂರವ್ರು ಏನು ಹೇಳಿದಾರೆ, ಆ ರೀತಿಯಲ್ಲಿ ಸಾಧಕ ಬಾಧಕಗಳೆಲ್ಲನೂ ಕೂಡ ನಾವು ಯೋಚನೆ ಮಾಡಿ ಕಾನೂನು ಕೂಡ ನೋಡಿಕೊಂಡು ನಿಮ್ಗೆ ಯಾವ ರೀತಿ ಸಹಾಯ ಮಾಡ್ಬೋದು 100% ಭಾಗ ಸಹಾಯ ಮಾಡ್ತೀವಿ. ಯಾಕೆಂದ್ರೆ ನಾವು ಇದು ಹೇಳ್ಬಿಟ್ಟು ಹೋಗ್ಬಿಟ್ಟು ಆಗಲಿಲ್ಲ ಅಂತ ಲೀಗಲ್ ಆಗಿ ಏನೇನೋ ಬರ್ತದೆ. ಬಟ್ ಆದ್ಯತೆ ನಿಮಗೆ ಕೊಡಬೇಕು. ಯಾಕಂದ್ರೆ 10 ವರ್ಷ 15 ವರ್ಷ 18 ವರ್ಷ ದುಡಿದಿರ್ತಕ್ಕಂಥವ್ರು ಕೂಡ ನೀವೆಲ್ಲ ಇದೀರಿ. ಆದ್ಯತೆ ಯಾವ ರೀತಿ ಕೊಡಿಸ್ಬೇಕು ಅನ್ನೋದ್ರ ಬಗ್ಗೆ ಕಾನೂನಾತ್ಮಕವಾಗಿ ನೋಡಿ ಕಾನೂನೇನಾದ್ರು ಕೂಡ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತದೆ, ಅದನ್ನು ಕೂಡ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ನಾವು. ಆದ್ರೆ ಇಲ್ಲಿ ನೀವೆಲ್ಲರೂ ಕೂಡ ಅತಿಥಿ ಉಪನ್ಯಾಸಕರಿದ್ದೀರಿ, ನಮ್ಗೆಲ್ಲರೂ ಪರ್ಮನೆಂಟ್ ಮಾಡ್ಬಿಡಿ, ನಮ್ಗೆಲ್ಲ ಇದು ಮಾಡಿ ಅದು ಮಾಡಿ. ಅದ್ರ ಕಾನೂನಲ್ಲಿ ಅಷ್ಟು ಸುಲಭ ಅಲ್ಲ. ನಿಮ್ಗೆಲ್ಲ ಗೊತ್ತ ಯಾವ ರೀತಿ ಇದ್ದಾರೆ. ಡಿಗ್ರಿ ಕಾಲೇಜ್ ಇದ್ದಾರೆ, PU ಇದ್ದಾರೆ, ನೀವಿದ್ದೀರಾ, ಎಲ್ಲ ಕಡೆನೂ ಇದ್ದಾರೆ ಅಲ್ವಾ? ಅದಕ್ಕೆ ಇದು ಯಾವಾಗ ಮಾಡ್ಬೋದು, ರಿಕ್ರೂಟ್ಮೆಂಟ್ ಮಾಡುವಂತ ಸಂದರ್ಭದಲ್ಲಿ ಯಾವ ರೀತಿ ನಿಮಗೆ ಅವಕಾಶವನ್ನ ಮಾಡಬಹುದು, ಅದ್ರ ಬಗ್ಗೆ ನಾವು 100% ಭಾಗ ಚಿಂತನೆಯನ್ನು ಮಾಡಿ ನಾವು ಸಮಾಲೋಚನೆ ಮಾಡಿ ನಿಮಗೆ ಖಂಡಿತ ಸಹಾಯವನ್ನು ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಗೊತ್ತಾಯ್ತಲ್ಲ? ಯಾಕೆಂತಂದ್ರೆ ಈಗ ಸುಮ್ಮನೆ ಹೇಳ್ಬಿಡ್ತೀವಿ ನಿಮ್ಗೆಲ್ಲ ಮಾಡಿಸ್ಬಿಡ್ತೀವಿ ಬಿಟ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಹೋದ್ರೆ ನಾಳೆ ಬೆಳಗ್ಗೆ ನಾನು ಅಡ್ಡಾಕ್ತಿರಲ್ಲ. ನೀವು ಏನ್ ಹೇಳ್ಬಿಟ್ಟು ನೀವು ಅಂತ ಅಲ್ವಾ? ಅದ್ ಆ ಥರ ಆಗೋದು ಬೇಡ. ಸೇವಾ ಪತ್ರಕ್ಕೂ ಸೇರಿದಂಗೆ ಯಾವ್ಯಾವುದು ಸಾಧ್ಯ ಇದೆ ಮಾಡೋದಕ್ಕೆ ನಾವು ಖಂಡಿತ ನಿಮ್ಗಳ ಜೊತೆನಲ್ಲಿ ನಿಲ್ತೀವಿ. ಅದ್ರ ಬಗ್ಗೆ ಯಾವುದೇ ರೀತಿಯಾದ ಸಂಶಯ ಬೇಡ. ನೀವು 10 ತಿಂಗಳು ಕೇಳ್ತಾ ಇದ್ದೀರಿ, 10 ತಿಂಗಳು ಕೊಡ್ತಾ ಇದ್ದಾರೆ, 12 ತಿಂಗಳು ಕೇಳ್ತಾ ಇದ್ದೀರಿ. ಅದ್ರ ಬಗ್ಗೆನೂ ಕೂಡ ಕೂತ್ಕೊಂಡು ಮಾತಾಡ್ತೀವಿ ನಾವು. MLCಗಳಿಗೆ ನೀವು ಪಕ್ಷಾತೀತವಾಗಿ ನಾವೆಲ್ಲ MLCಗಳು ನಿಮ್ ಜೊತೆ ಇರ್ತೀವಿ, ಎಲ್ಲ ಒಟ್ಟಿಗೆ ಸೇರಿ ಮಾತಾಡ್ತೀವಿ. ನಿಮ್ಮ ಅಸೋಸಿಯೇಷನ್ ಬನ್ನಿ, ಕೂತ್ಕೊಳ್ಳಿ, ಡಿಸ್ಕಸ್ ಮಾಡುವ. ನಿಮ್ಗೆ ಯಾವ ರೀತಿ ಸಹಾಯ ಮಾಡಕ್ ಸಾಧ್ಯ ಮಾಡೋಣ. ಏನೇನು ಅವಕಾಶಗಳಿದೆ ಅದೆಲ್ಲನೂ ಉಪಯೋಗ ಮಾಡ್ಕೊಳ್ಳೋಣ. ಡಿಗ್ರಿನಲ್ಲಿ ಯಾವ ರೀತಿ ಆಗಿದೆ, ಇಲ್ಲಿ ಆಗಿರೋದು, ಈ ಮುಂದೆ ಆಗ್ತಕ್ಕಂಥದ್ದು, PUನಲ್ಲಿ ಯಾವ ಥರ ಆಗ್ತಾ ಇದೆ, ನಿಮ್ಗೆ ಯಾವ ರೀತಿ ಮಾಡ್ಬೋದು. ಆಯ್ತಾ? ಈಗ ನೋಡಿ, ಕೋರ್ಟ್ ಆರ್ಡರ್ಗಳು ಬಂದಿರೋದು ಕೂಡ ನಮ್ಮದಲ್ಲಿ ಅದೇ. ಏನೇನು ಬಂದದೆ ನಿಮಗಿನ ಜಾಸ್ತಿ ನಮ್ಗೆ ಗೊತ್ತದೆ. ಯಾಕಂದ್ರೆ ಎಲ್ಲಿ ಕೋರ್ಟ್ ಆರ್ಡರ್ ಅಂದ ತಕ್ಷಣ ಬರೋದೇ ನಮ್ಮ ಹತ್ರ ಫಸ್ಟು ನಮ್ದಾಗಿದೆ ಸರ್ ಅಂತ. ಅರ್ಥ ಆಯ್ತಾ? ಅದಕ್ಕೆ ನಿಮ್ಗೆ ಹೇಳಿದ್ದೀನಲ್ಲ ನೋಡ್ಕೊಂಡು ಮಾಡುವ ಅಂತ. ಈಗ ಮೊನ್ನೆ ಕಾರ್ಪೊರೇಷನ್ ಅವ್ರಿಗೂ ಕೂಡ ಆಗಿದೆ ಸರ್, ಡಬಲ್ 1 ಆರ್ಡರ್.
ರಾಜ್ಯದಲ್ಲಿ ಕೂಡ ಆಗಿದೆ ಸರ್. ಅದು ಮಾದರಿ ಹರಿಯಾಣ ಮಾದರಿ ಅಂತಲೇ ನಾವು ಹೇಳ್ತಾ ಇರೋದು ಅಷ್ಟೇ. ಅಲ್ಲಪ್ಪ, ಹರಿಯಾಣ ಮಾದರಿ ಬೇರೆ ಬಿಡಿ. ಹೇಳ್ತೀನಿ ಕೇಳಿ, ಹರಿಯಾಣದಲ್ಲಿ ಒಂದು ಚಿಕ್ಕ ಸ್ಟೇಟು ಒಂದು 500, 1000, 2000 ಇರ್ತಾರೆ, ಮಾಡ್ಬಿಡ್ತಾರೆ. ಇಲ್ಲಿ ಹಂಗಲ್ಲ. ಆದ್ರೆ ನಾವೇನು ಮಾಡಿದ್ರು ಕೂಡ ಎಲ್ಲರೂ ಸೇರಿ ತೀರ್ಮಾನ ಮಾಡಿಸ್ಬೇಕು. ಯಾರು ನೀವು ಅಷ್ಟು ಜನ ಬಿಟ್ಬಿಟ್ಟು ಇಷ್ಟು ಜನ ಸೇರ್ಸಕ್ಕಾಗಲ್ಲ. ಕರೆಕ್ಟ್. ಸಚಿವರು ಹೇಳಿದಾರನ್ನು ಕೂಡ ನಿಮ್ಮ ಗಮನಕ್ಕೆ ತಂದು ನಮ್ಮೆಲ್ಲರಿಗೂ ಹಿರಿಯರು ಮಾರ್ಗದರ್ಶಕರಾಗಿರ್ತಕ್ಕಂಥ ಮಾನ್ಯ ಪುಟ್ಟಣ್ಣವರು ಈ ಒಂದು ಹೋರಾಟವನ್ನು ಉದ್ದೇಶಿಸಿ ಮಾತಾಡಬೇಕಂತ ಕೂಡ ಕಳಕಳಿ ವಿನಂತಿಯನ್ನು ಮಾಡ್ತಾ ಇದ್ದಾರೆ. ಸರ್, ಅಖಿಲ ಕರ್ನಾಟಕ ಪಾಲಿಟೆಕ್ನಿಕ್ ಅತಿಥಿ ಉಪನ್ಯಾಸಕರ ರಾಜ್ಯ ಘಟಕದಿಂದ ಇವತ್ತು ಒಂದು ದಿನದ ಮುಷ್ಕರವನ್ನು ಹಮ್ಮಿಕೊಂಡಿದ್ದೇವೆ. ಕಾರಣ ಇಷ್ಟೇ ಸರ್, ಇವತ್ತು ಸರ್ಕಾರ 941 ಪೋಸ್ಟ್ಗಳನ್ನು ನೇರ ನೇಮಕಾತಿಯ ಮೂಲಕ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿದೆ. 15 ವರ್ಷಗಳಿಂದ ಯಾವುದೇ ಸರ್ಕಾರಗಳು ಕಾಲ್ ಮಾಡ್ದೇ ಇವತ್ತು ಸಡನ್ನಾಗಿ 941 ಪೋಸ್ಟ್ಗಳನ್ನು ಕಾಲ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತಿದೆ. ಸರ್, ನಮ್ಮಲ್ಲಿ C&Rಲ್ಲಿ ಇರೋ ಪೋಸ್ಟ್ಗಳೇ 1175 ಪೋಸ್ಟ್ಗಳು ಅಷ್ಟೇ ಸರ್. ಅಷ್ಟು ಪೋಸ್ಟಲ್ಲಿ 941 ಪೋಸ್ಟ್ಗಳನ್ನು ಇವರು ತುಂಬಿದರೆ ಉಳಿಯೋದೇ 100-150 ಪೋಸ್ಟ್ಗಳಷ್ಟೇ ಸರ್. ಅಂದರೆ ಸರಿ, ಇವರ ವಿಚಾರಗಳು ಹೆಂಗಿದೆ ಅಂದರೆ 15 ವರ್ಷದಿಂದ ಕಾಲ್ ಮಾಡದೆ ಅತಿಥಿ ಉಪನ್ಯಾಸಕರನ್ನು ದುಡಿಸ್ಕೊಂಡಿದ್ದಾರೆ, ಮನ ಬಂದಂತೆ ದುಡಿಸ್ಕೊಂಡಿದ್ದಾರೆ. ಇವತ್ತು ಸಡನ್ನಾಗಿ ಅವ್ರಿಗೆ ಕಾಲ್ ಫಾರ್ಮ್ ಮಾಡ್ತೀನಿ ಅಂದ್ಬಿಟ್ಟು ನೇರ ನೇಮಕಾತಿ ಮೂಲಕ ಕಾಲ್ ಫಾರ್ಮ್ ಮಾಡಿ ಈಗ 1599 ಅತಿಥಿ ಉಪನ್ಯಾಸಕರನ್ನು ಇವರ ಜೀವನದ ಬಗ್ಗೆ ಏನೂ ವಿಚಾರಣೆ ಮಾಡದೆ ಇವತ್ತು ನಮ್ಮನ್ನು ಕಿತ್ತೊಗೆಯುವ ರೀತಿಯಲ್ಲೇ ಇವತ್ತು ಕಾಲ್ ಫಾರ್ಮ್ ಆಗ್ತಾಯಿದೆ ಸರ್. ಇದು ಹಂಗೆ ಕಾಣಿಸ್ತಾ ಇದೆ. ಯಾಕೆಂದರೆ ಇರೋ 1175 ಪೋಸ್ಟ್ನಲ್ಲಿ 941 ಪೋಸ್ಟ್ ತುಂಬಿಕೊಂಡ್ರೆ ಉಳಿಯೋದೆಷ್ಟು? ಸೊ ಅದಕ್ಕೋಸ್ಕರ ನಾವು ಸರ್ಕಾರಕ್ಕೆ ನಾವು ಮನವಿ ಮಾಡೋದಿಷ್ಟೇ ಸರ್. ಮೊದಲಿಗೆ 15 ವರ್ಷದಿಂದ ನಾವು ಏನೋ ಈ ಒಂದು ಪಾಲಿಟೆಕ್ನಿಕ್ ತಾಂತ್ರಿಕ ಶಿಕ್ಷಣ ಇಲಾಖೆಯನ್ನು ನಡೆಸ್ಕೊಂಡು ಬಂದಂಥ ಅತಿಥಿ ಉಪನ್ಯಾಸಕರಿಗೆ ಸೇವಾ ಭದ್ರತೆಯನ್ನು ಕೊಡಬೇಕು ಫಸ್ಟಿಗೆ. ಆ ಭದ್ರತೆಯನ್ನು ಕೊಟ್ಟು ತದನಂತರದಲ್ಲಿ ನೀವೇನು ಕಾಲ್ ಫಾರ್ ಮಾಡ್ತೀರಿ, ಏನು ಮಾಡ್ತೀರಿ ಅದು ಮಾಡಿಕೊಡ್ರಿ, ಅದು ನಿಮಗೆ ಬಿಟ್ಟಿತ್ತು. ಯಾಕೆ ಅಂದರೆ ಈಗ ಪ್ರಣಾಳಿಕೆಯೊಳಗೆ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ ಅವರು ಹಾಕಿದ್ದಾರೆ ಪ್ರಣಾಳಿಕೆಯೊಳಗೆ ಅತಿಥಿ ಉಪನ್ಯಾಸಕರನ್ನು ಖಾಯಂ ಮಾಧ್ಯಮ ಮಾಡ್ಕೋತೀನಿ ಅಂಥೇಳಿ. ಮತ್ತು ಈಗಿರುವಂತಹ CM ಸಾಹೇಬ್ರೆ ವಿರೋಧ ಪಕ್ಷದ ನಾಯಕರಿದ್ದಾಗ 1 ಸತಿ ಬಿಟ್ಟು 3 ಸತಿ BJP ಸರ್ಕಾರಕ್ಕೆ ಹೇಳಿದರು ಇವ್ರನ್ನ ಯಾಕೆ ಕಾಯಮಾತಿ ಮಾಡ್ಕೋಬಾರ್ದು, ಇವ್ರನ್ನ ಯಾಕೆ ದೆಹಲಿ ಗೌರ್ಮೆಂಟ್ ಥರ ಅಮೆಂಡ್ಮೆಂಟ್ನ ಮಾಡಿ ತುಂಬ್ಕೋಬೇಕಲ್ಲ ಅಂಥೇಳಿ ಇವರೇ ಹೇಳಿದರು. ಇವತ್ತು ಅವರೇ ಒಂದು ಆಡಳಿತ ಇದು ನಿಂತ ಮೇಲೆ CM ಆಗಿರುವಾಗ ನಮ್ಮನ್ನು ಯಾಕೆ ಈ ರೀತಿ ಕಡೆಗಣಿಸ್ತಾ ಇದ್ದಾರೆ? ಇವತ್ತು ಇದನ್ನು ಸಂಪೂರ್ಣವಾಗಿ ಅತಿಥಿ ಉಪನ್ಯಾಸಕರನ್ನು ನಿರ್ನಾಮ ಮಾಡುವ ಕೆಲಸದಲ್ಲಿ ತೊಡಗಿರೋ ರೀತಿ ಕಾಣಿಸ್ತಾ ಇದೆ. ನಾನು ಕೇಳ್ಕೊಳ್ಳೋದಿಷ್ಟೇ, ಸಿದ್ದರಾಮಯ್ಯ ಸರ್ ಬಂದ ಮೇಲೆ ನಾವು 12,500 ಇದ್ದವರು ಇವತ್ತು 36,000 ರೂಪಾಯಿ ಸ್ಯಾಲ್ರಿ ಆಗಿದೆ. ಇದನ್ನು ನಾವು ಗಮನಾರ್ಹ ನಾವು ಎಕ್ಸೆಪ್ಟ್ ಮಾಡೇ ಮಾಡ್ತೀವಿ. ನಮಗೂ ಕೂಡ ಸಿದ್ದರಾಮಯ್ಯ ಸರ್ ಅನ್ನರಾಮಯ್ಯ ಸರ್ ಆಗಿ ಕೆಲಸ ಮಾಡಿದ್ದು ಉಂಟು. ಆದರೆ ಸಡನ್ನಾಗಿ ಇವತ್ತು ನಮಗೇನು ಸೇವಾ ಭದ್ರತೆ ಕೊಡದೆ ಈ ರೀತಿ ನಮ್ಮನ್ನೆಲ್ಲ ಕಿತ್ತಾಕುವ ವಿಚಾರಗಳನ್ನು ಅವ್ರು ಮಾಡ್ತಿರೋದು ತುಂಬ ಶೋಚನೀಯ ಸಂಗತಿ. ಅದಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ ಮತ್ತು ಡಾಕ್ಟರ್ MC ಸುಧಾಕರ್ ಸರಲ್ಲಿ ನಾನು ಕಳಕಳಿಯ ಮನವಿ ಮಾಡ್ಕೊಳ್ಳೋದಿಷ್ಟೇ, ದಯವಿಟ್ಟು ಈ ಏನು 15 ವರ್ಷಗಳಿಂದ ನಿಮ್ಮ ಉನ್ನತ ಶಿಕ್ಷಣ ಏನು ಇಲಾಖೆಯನ್ನು ನಡೆಸ್ಕೊಂಡು ಬಂದಿದ್ದೀವಿ ಅತಿಥಿ ಉಪನ್ಯಾಸಕರು, ನಮ್ಮೆಲ್ಲರಿಗೆ ಮೊದಲು ಸೇವಾ ಭದ್ರತೆ ಕೊಡಿ. ನಿಮಗೆ AICTE ನಾರ್ಮ್ಸ್ ಬೇಕಾ, AICTE ನಾರ್ಮ್ಸ್ ಪ್ರಕಾರನೇ ನಮ್ಮೆಲ್ಲರಿಗೂ ಮೊದಲು ಸೇವಾ ಭದ್ರತೆಯನ್ನು ಕೊಡಿ. ತದನಂತರದಲ್ಲಿ ನೀವು ಕಾಲ್ ಫಾರ್ಮ್ ಮಾಡ್ಕೊಳ್ಳಿ ಸರ್. ಇದು ನಮ್ಮ ಒಂದು ಬಹು ಮುಖ್ಯವಾದ ಬೇಡಿಕೆ ಸರ್. ಹೇಳಿದ್ದಾರೆ ಸರ್, ಅವರು ಕೂಡ ಹೇಳಿದ್ದಾರೆ. ನಾವು ಕೇಳ್ತಿರುವಂತಹದ್ದು ನ್ಯಾಯಸಮ್ಮತವಾಗಿದೆ ಅಂತೇಳಿ ಅವರು ಹೇಳಿದ್ದಾರೆ. ಅವ್ರಿಗೂ ಕೂಡ ಪ್ರಣಾಳಿಕೆ ಮತ್ತು ಎಲ್ಲವನ್ನು ತೋರಿಸಿದ್ದೀವಿ, ಕೊಟ್ಟಿದ್ದೀವಿ. ಅವರು ಹೇಳ್ತಿರೋದು ಸರಿಯಾಗಿದೆ. 12 ತಿಂಗಳ ಸ್ಯಾಲ್ರಿಯನ್ನು ಮಾಡಬೇಕು ಮತ್ತು ಸೇವಾ ಭದ್ರತೆಯನ್ನು ಮಾಡಬೇಕು. ಮೊದಲು ನಮಗೆ ಸೇವಾ ಭದ್ರತೆ ಮಾಡಿರಿ, ಆಮೇಲೆ ಸರ್ಕಾರ ನೀವೇನಾದ್ರು ಮಾಡಿಕೊಡ್ರಿ ಅಂತ ಹೇಳ್ರಿ ಅಂತ ಹೇಳಿದೆ. ಅದನ್ನು ನಾವು ಎಕ್ಸೆಪ್ಟ್ ಮಾಡಿದ್ದೀವಿ. ನಾವು ಕೂಡ ಅದೇ ನಮ್ಮ ವಿಚಾರ. ಮೊದಲು ನಾವು ಇರುವಂಥ ನಮ್ಮ ಅತಿಥಿ ಉಪನ್ಯಾಸಕರಿಗೆ ಸೇವಾ ಭದ್ರತೆ ಮಾಡಿಕೊಡಬೇಕು. ತದನಂತರ ಉಳಿದ ಪೋಸ್ಟ್ಗಳಿಗೆ ನೀವು ಕಾಲ್ ಫಾರ್ ಮಾಡಿಕೊಡಿ, ನಮ್ದು ಯಾವುದೇ ಅಭ್ಯಂತರ ಇಲ್ಲ ಸರ್. ಸರ್, ಈಗ ನಮಗೇನು ಹೇಳಿದ್ದಾರೆ ಪುಟ್ಟಣ್ಣ ಸರ್ ಆಗಿರ್ಬೋದು, ನಮ್ಮ ನಾಗಭೂಷಣ್ ಸರ್ ಅವರು ಕೂಡ ನಮ್ಮ ಆಯುಕ್ತರು ಮೇಡಮ್ ಅವ್ರ ಕಡೆಯಿಂದ ಬಂದು ಹೇಳಿದ್ದಾರೆ, ನೀವು ಹೇಳಿರೋದನ್ನು ನಾವು ಎಕ್ಸೆಪ್ಟ್ ಮಾಡ್ತೀವಿ, ನಿಮಗೆ ಸೇವಾ ಭದ್ರತೆ ಬಗ್ಗೆ ಹರಿಯಾಣ ಮಾದರಿಯಲ್ಲಿ ಸೇವಾ ಭದ್ರತೆ ಬಗ್ಗೆ ಎಲ್ಲವನ್ನು ತರಿಸ್ಕೋತೀನಿ ಅಂತ ಹೇಳಿದ್ದಾರೆ. ಸೊ ಅವರು ತರಿಸ್ಕೊಂಡು ಅದನ್ನು ಮುಂದುವರಿಸ್ತೀನಿ ಅನ್ನೋದಾದರೆ ನಾವು ಈ ಮುಷ್ಕರವನ್ನು ಇವತ್ತಿಗೆ ಮುಗಿಸ್ತೇವೆ. ಕಾರಣ ಇಷ್ಟೇ, ವಿದ್ಯಾರ್ಥಿಗಳ ಒಂದು ಹಿತದೃಷ್ಟಿಯಿಂದ. ಯಾಕೆಂದರೆ ಈಗ ಇನ್ನೊಂದು ವಾರದಲ್ಲಿ ಎಕ್ಸಾಮ್ಸ್ ಬರ್ತವೆ ವಿದ್ಯಾರ್ಥಿಗಳಿಗೆ. ಸೊ ನಾವೆಲ್ಲ ಮಾರ್ಕ್ಸ್ ಹಾಕದೇ ಇದೆ ವಿದ್ಯಾರ್ಥಿಗಳಿಗೆ ಹಾಲ್ ಟಿಕೆಟೇ ಬರೋಲ್ಲ. ಸೊ ಆ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ನಾವು ಈ ಕೆಲಸವನ್ನು ನಾವು ಇವತ್ತು ಇಲ್ಲಿಗೆ ನಿಲ್ಲಿಸ್ತೇವೆ. ಆದರೆ ಏನಾದರೂ ನಮಗೆ ಸೇವಾ ಭದ್ರತೆ ಕೊಡದೆ ಕಾಲ್ ಫಾರ್ಮ್ ಮಾಡಿದ್ದೇ ಕರೆ ಆದರೆ ಇದೇ DTE ಮುಂದೆ ಅಥವಾ ನಮ್ಮ ಮಿನಿಸ್ಟರ್ ಕೌನ್ಸಿಲ್ ಮುಂದೆ
ಅಥವಾ ನಾವು ಫ್ರೀಡಮ್ ಪಾರ್ಕಲ್ಲಿ ಆಮರಣ ಅಂತ ಉಪವಾಸ ಸತ್ಯಾಗ್ರಹ ಮಾಡಿ ಆದರೂ ಸಹ ನಾವು ಸೇವಾ ಭದ್ರತೆಯನ್ನು ಪಡೆದುಕೊಳ್ತೇವೆ. ಕಾರಣ ಇಷ್ಟೇ, ಈಗ ಸೇವಾ ಭದ್ರತೆ ಕೊಡದೇ ಇದ್ದರೆ ನಾವು ಬೀದಿಗೆ ಬಂದಂಗೆ ಲೆಕ್ಕ, ನಮ್ಮ ಎಲ್ಲ ಫ್ಯಾಮಿಲಿಗಳಿಗೆ ಜಾಬ್ ಹೋದಂಗೆ ಲೆಕ್ಕ. ಹಾಗಿರಬೇಕಾದ್ರೆ ನಾವೇ ಜಾಬ್ ಇರುವಾಗಲೇ ನಾವೇ ಬೀದಿಗೆ ಬಂದು ಆಮರಣ ಅಂತ ಉಪವಾಸ ಸತ್ಯಾಗ್ರಹವನ್ನು ನಾವು ಹಮ್ಮಿಕೊಳ್ಳೋದು ಕಡಾಖಂಡಿತ ಸತ್ಯ. ಯಶವಂತ್ ಆರೇರ್ ಅಂತೇಳಿ ರಾಜ್ಯಾಧ್ಯಕ್ಷರು, ಅಖಿಲ ಕರ್ನಾಟಕ ಪಾಲಿಟೆಕ್ನಿಕ್ ಅತಿಥಿ ಉಪನ್ಯಾಸಕರ ಸಂಘ ಸರ್.